ನನ್ನ ಪ್ರೀತಿಯ ಗೆಳೆಯರೇ, ನಾನು ರೀಸೆಂಟ್ ಆಗಿ ಬೆಂಗಳೂರಿನ ಹಲಸೂರಿನಲ್ಲಿರ್ತಕ್ಕಂತಹ ಒಂದು ಪ್ರಾಚೀನವಾದಂತಹ ಶಿವನ ದೇವಾಲಯ ಸೋಮೇಶ್ವರ ದೇವಸ್ಥಾನ ವಿಚ್ ಡೇಟ್ಸ್ ಬ್ಯಾಕ್ ಟು ಚೋಳ ಪೀರಿಯಡ್, ಚೋಳರ ಕಾಲಘಟ್ಟದಲ್ಲಿ ನಿರ್ಮಾಣವಾದಂತಹ ಸೋಮೇಶ್ವರ ದೇವಸ್ಥಾನವನ್ನು ವಿಸಿಟ್ ಮಾಡಿದೆ. ಈ ದೇವಸ್ಥಾನದ ವಿಶೇಷತೆನೇ, ಈ ದೇವಸ್ಥಾನವನ್ನು ನೀವು ವಿಸಿಟ್ ಮಾಡಿದ್ರೆ ಇಲ್ಲಿ 63 ನಾಯನ್ಮಾರ್ಸ್ ಐಡಲ್ಸ್ ಶಿಲೆಗಳನ್ನ, 63 ನಾಯನ್ಮಾರ್ಗಳಂತ ಏನ್ ಹೇಳ್ತಾರೆ, ಆ 63 ನಾಯನ್ಮಾರ್ಸ್ ಶಿಲೆಗಳನ್ನ ಇಲ್ಲಿ ಸ್ಥಾಪನೆ ಮಾಡಲಾಗಿದೆ, ನೀವು ನೋಡಬಹುದು. ಸೊ ಈ ದೇವಸ್ಥಾನ ಚೋಳರ ಕಾಲಘಟ್ಟಕ್ಕೆ ಸೇರಿದ್ದು, ಅಂದ್ರೆ ಅವರ ಕಾಲಘಟ್ಟದಲ್ಲಿ ನಿರ್ಮಾಣವಾದಂತಹ ಒಂದು ದೇವಸ್ಥಾನ. ಅಂದ್ರೆ ಚೋಳರು ಒಂದು ಕಾಲಘಟ್ಟದಲ್ಲಿ ಬೆಂಗಳೂರನ್ನ ತಮ್ಮ ವಶಕ್ಕೆ ಪಡಿಸಿಕೊಂಡು ಅವರು ಆಳ್ವಿಕೆ ನಡೆಸಿದ್ದಾರೆ. ಎಸ್, ಅವರ ಕಾಲಘಟ್ಟದಲ್ಲಿ, ಅಂದ್ರೆ ಅವರು ಬೆಂಗಳೂರನ್ನ ತಮ್ಮ ಕಂಟ್ರೋಲ್ಗೆ ತಗೊಂಡು ಅವರು ಆಳ್ವಿಕೆ ನಡೆಸಬೇಕಾದಂತಹ ಕಾಲಘಟ್ಟದಲ್ಲಿ ಸಾಕಷ್ಟು ಶಿವನ ದೇವಾಲಯಗಳನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅದರಲ್ಲಿ ಒಂದು 10 ದೇವಸ್ಥಾನಗಳು ಇವತ್ತಿಗೂ ಕೂಡ, 10 ಶಿವನ ದೇವಾಲಯಗಳು ಇವತ್ತಿಗೂ ಕೂಡ ಬೆಂಗಳೂರಿನಲ್ಲಿ ಸರ್ವೈವಿಂಗ್ ಅಲ್ಲಿ ಅಂತ ಹೇಳಿದ್ರೆ ನೀವು ನಂಬಲೇಬೇಕು ಸ್ನೇಹಿತರೆ. ಎಸ್, ಯಾವಾಗ ಚೋಳರು ಬೆಂಗಳೂರನ್ನ ತಮ್ಮ ವಶಕ್ಕೆ ಪಡಿಸ್ಕೊಂಡ್ರು ಅಂತ ನೀವು ನನ್ನ ಹತ್ರ ಕೇಳೋದೇ ಆದ್ರೆ, ಎಸ್, ಎಸ್ಪೆಷಲಿ ರಾಜರಾಜ ಚೋಳ ಅವರು, ಅಂದ್ರೆ ರಾಜರಾಜ ಚೋಳ ಅಂತ ಹೇಳಿದ ತಕ್ಷಣ ನಮ್ಮೆಲ್ರಿಗೂ ನೆನಪಾಗೋದು ಅವರ ಕಾಲಘಟ್ಟದಲ್ಲಿ ಅವರು ನಿರ್ಮಾಣ ಮಾಡಿದಂತಹ, ಇವತ್ತಿಗೂ ಕೂಡ ಅದೆಷ್ಟೋ ರಹಸ್ಯಗಳನ್ನ ತಮ್ಮ ಒಡಲಿನಲ್ಲಿ ಇಟ್ಕೊಂಡಿರ್ತಕ್ಕಂಥ ದೇವಾಲಯ ಬೃಹದೀಶ್ವರ ದೇವಸ್ಥಾನ, ತಮಿಳಿನಲ್ಲಿ ತಂಜೈ ಪೆರುವುಡಿಯಾರ್ ಕೋವಿಲ್ ಅಂತ ಹೇಳ್ತಾರೆ. ಸೊ ಈ ದೇವಸ್ಥಾನವನ್ನ 1003 AD, ಅಂದ್ರೆ ಕ್ರಿಸ್ತ ಶಕ 1003 AD, 1003 AD ಇಂದ 1010 AD, ಕೇವಲ 7 ವರ್ಷಗಳಲ್ಲೇ ಇಂಥ ಅತ್ಯದ್ಭುತವಾದಂತಹ ಬ್ರಹ್ಮಾಂಡವಾದಂತಹ ದೇವಸ್ಥಾನವನ್ನ ಕಟ್ಟಿ ಮುಗಿಸ್ಬಿಡ್ತಾರೆ ನಮ್ಮ ರಾಜರಾಜ ಚೋಳ ಅವರು. ಸೊ ಅವರು ಅಂದ್ರೆ ಒಂದ್ ಕಡೆ ಅಲ್ಲಿ ದೇವಸ್ಥಾನವನ್ನ ಕಟ್ತಾ ಇರ್ತಾರೆ, ಅದೇ ಟೈಮ್ ಪೀರಿಯಡ್ ನಲ್ಲಿ ಸೈಮಲ್ಟೇನಿಯಸ್ ಅಂದ್ರೆ 1004 AD, 1004 AD, ಈ ಒಂದು ಕ್ರಿಸ್ತ ಶಕ 1004 AD, ಈ ಒಂದು ವರ್ಷದಲ್ಲಿ ಬೆಂಗಳೂರನ್ನ ಆಳ್ವಿಕೆ ನಡೆಸ್ತಾ ಇದ್ದಂತಹ ನಮ್ಮ ಕನ್ನಡದ ರಾಜಮನೆತನ ಗಂಗರು ಆಳ್ವಿಕೆ ನಡೆಸ್ತಾ ಇರ್ತಾರೆ ಇಲ್ಲಿ. ಸೊ ಅಲ್ಲಿ ಅಂದ್ರೆ ಇಲ್ಲಿಗೆ ಬಂದು ನಮ್ಮ ಚೋಳರು ಗಂಗರ ವಿರುದ್ಧ ಯುದ್ಧ ಮಾಡಿ, ನಮ್ಮ ಗಂಗರ ವಿರುದ್ಧ ಯುದ್ಧ ಮಾಡಿ ಬೆಂಗಳೂರನ್ನ ತಮ್ಮ ವಶಕ್ಕೆ ಪಡಿಸ್ಕೋತಾರೆ. ತಮ್ಮ ವಶಕ್ಕೆ ಪಡಿಸ್ಕೊಂಡು ಅವರು ಆಳ್ವಿಕೆ ನಡೆಸೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ವಿಚ್ ಮೀನ್ಸ್ ಗಂಗರ ವಿರುದ್ಧ ಯುದ್ಧ ಮಾಡಿ ಗೆದ್ದಂತ ಚೋಳರು ಅಂದ್ರೆ ಬೆಂಗಳೂರನ್ನ ತಮ್ಮ ವಶಕ್ಕೆ ಪಡಿಸ್ಕೋತಾರೆ. ಸೊ ನಂತರ ಬೆಂಗಳೂರಿನಲ್ಲಿ ಚೋಳರ ಆಳ್ವಿಕೆ ಶುರು ಆಗುತ್ತೆ. ಸೊ ಅವರ ಆಳ್ವಿಕೆಯ ಸಂದರ್ಭದಲ್ಲಿ ಸಾಕಷ್ಟು ದೇವಸ್ಥಾನಗಳನ್ನ ಕಟ್ತಾರೆ. ಅದರಲ್ಲಿ ಬಹಳ ಮುಖ್ಯವಾದಂತಹ ದೇವಸ್ಥಾನಗಳು ಇವತ್ತಿಗೂ ಕೂಡ ಸರ್ವೈವಿಂಗ್ ಅಲ್ಲಿ ಇರ್ತಕ್ಕಂಥ ದೇವಸ್ಥಾನ ಅದು ಚೊಕ್ಕನಾಥ ಸ್ವಾಮಿ ದೇವಸ್ಥಾನ, ಮುಕ್ತಿನಾಥೇಶ್ವರ ದೇವಸ್ಥಾನ, ಮತ್ತೆ ಈ ಸೋಮೇಶ್ವರ ದೇವಸ್ಥಾನ. ಸೊ ಹೀಗೆ ಒಂದು 10 ದೇವಸ್ಥಾನಗಳು ಇವತ್ತಿಗೂ ಕೂಡ ಸರ್ವೈವಿಂಗ್ ಅಲ್ಲಿ ಇದೆ. ಸೊ ಅದು ಯಾವ ದೇವಸ್ಥಾನ ಅಂತ ನೀವು ಕೇಳೋದೇ ಆದ್ರೆ ನೋಡಿ, ಇಲ್ಲಿ ಒಂದು 10 ದೇವಸ್ಥಾನ ಇದೆ. ಒಂದು ಡೊಮ್ಲೂರಿನಲ್ಲಿ ಇರ್ತಕ್ಕಂತಹ ಚೊಕ್ಕನಾಥ ಸ್ವಾಮಿ ಟೆಂಪಲ್, ಇದು ಒಂದು 10ನೇ ಶತಮಾನಕ್ಕೆ ಸೇರಿದಂತದ್ದು. ಈ ಚೊಕ್ಕನಾಥ ಸ್ವಾಮಿ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂತಂದ್ರೆ, ಇದು ನಮ್ಮ ರಾಜರಾಜ ಚೋಳ ಅವರು ಯಾವಾಗ ಗಂಗರನ್ನ ಇಲ್ಲಿ ಅಂದ್ರೆ ಗಂಗರ ವಿರುದ್ಧ ಯುದ್ಧ ಮಾಡಿ ಗೆದ್ದ ನಂತರ ಅವರ ಆಳ್ವಿಕೆಯ ಸಂದರ್ಭದಲ್ಲಿ ಅಂದ್ರೆ 1004 AD, 1004 AD, ಕ್ರಿಸ್ತ ಶಕ 1004 AD, ಈ ಒಂದು ವರ್ಷದಲ್ಲೇನೆ ಈ ಒಂದು ಚೊಕ್ಕನಾಥ ಸ್ವಾಮಿ ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಾರೆ. ಸೊ ಈ ಒಂದು ದೇವಸ್ಥಾನ ಅಂದ್ರೆ ಈ ಒಂದು ದೇವಸ್ಥಾನ ರಾಜರಾಜ ಚೋಳ ಅವರು ನಿರ್ಮಾಣ ಮಾಡ್ತಾರೆ. ನಂತರ ಕಾಲಕ್ರಮೇಣ ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ ಅಂದ್ರೆ ವಿಜಯನಗರ ಸಾಮ್ರಾಜ್ಯದವರು, ಸೊ ಇವರೆಲ್ಲರೂ ಕೂಡ ಈ ಒಂದು ದೇವಸ್ಥಾನವನ್ನ ರೆನೋವೇಟ್ ಮಾಡ್ತಾರೆ, ಮೇಂಟೈನ್ ಮಾಡ್ತಾರೆ. ಅಂದ್ರೆ ತದನಂತರದಲ್ಲಿ ಬಂದಂತಹ ರಾಜಮನೆತನಗಳು, ರಾಜರುಗಳು ಇದನ್ನ ರಕ್ಷಣೆ ಮಾಡಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ನಂತರ ಚೊಕ್ಕನಾಥ ಸ್ವಾಮಿ ದೇವಸ್ಥಾನ, ಎರಡನೇದು ಹಲಸೂರು ಸೋಮೇಶ್ವರ ದೇವಸ್ಥಾನ, ಈಗ ನಾನು ಹೇಳಿದ್ನಲ್ಲ ನಾನು ವಿಸಿಟ್ ಮಾಡಿದಂತ ಒಂದು ದೇವಸ್ಥಾನ. ಮತ್ತೆ ನೆಕ್ಸ್ಟ್ ಕೆಂಗೇರಿನಲ್ಲಿ ಇರ್ತಕ್ಕಂತಹ ಈಶ್ವರ ಟೆಂಪಲ್ ಅಂತ ಹೇಳ್ತಾರೆ. ಇದು ಕೂಡ 11ನೇ ಶತಮಾನದಲ್ಲಿ ಮಾಡಿರೋ 1050 AD. ನೆಕ್ಸ್ಟ್ ಧರ್ಮೇಶ್ವರ ಟೆಂಪಲ್ ಕೊಂಡ್ರಹಳ್ಳಿ ಅನ್ನೋ ಒಂದು ಊರಿನಲ್ಲಿ ಇರ್ತಕ್ಕಂಥ ಒಂದು ದೇವಸ್ಥಾನ. ಇದು ಕೂಡ 1065 AD, ಈ ವರ್ಷದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನ. ಮತ್ತೆ ಶ್ರೀ ಮದ್ದೂರಮ್ಮ ದೇವಸ್ಥಾನ, ಇದು ಒಂದು ಹುಸ್ಕೂರ್ ಅನ್ನೋ ಒಂದು ಊರಿನಲ್ಲಿ ಇದೆ. ಇದು 11th century AD ಸೇರುತ್ತೆ. ನೆಕ್ಸ್ಟ್ ಓಲ್ಡ್ ಮಡಿವಾಳ ಸೋಮೇಶ್ವರ ದೇವಸ್ಥಾನ. ಸೊ ನೋಡಿ, ಅಂದ್ರೆ ಹಲಸೂರಿನಲ್ಲಿ ಇರ್ತಕ್ಕಂಥ ಒಂದು ಸೋಮೇಶ್ವರ ದೇವಸ್ಥಾನ, ಮತ್ತೆ ಮಡಿವಾಳದಲ್ಲೂ ಕೂಡ ಒಂದು ಸೋಮೇಶ್ವರ ದೇವಸ್ಥಾನ ಇದೆ ವಿಚ್ ಡೇಟ್ಸ್ ಬ್ಯಾಕ್ ಟು ಚೋಳ ಪೀರಿಯಡ್. ಇದು ಕೂಡ ಚೋಳರ ಕಾಲಘಟ್ಟದಲ್ಲೇ ನಿರ್ಮಾಣವಾದಂತಹ ಒಂದು ದೇವಸ್ಥಾನ. ಸೊ ನಂತರ ಇದು ಕೂಡ 1247 AD, ಈ ಒಂದು ವರ್ಷದಲ್ಲಿ ಇದು ಅಂದ್ರೆ ವಿಚ್ ಮೀನ್ಸ್ ಇದು ಕೂಡ 11ನೇ ಶತಮಾನಕ್ಕೆ ಸೇರಿದಂಥದ್ದು. ನೆಕ್ಸ್ಟ್ ಕಾಳಿಕಾಂಬ ಕಾಮತೇಶ್ವರ ದೇವಸ್ಥಾನ, ಇದು ಬಂದು ನಗರಪೇಟೆ, ಬೆಂಗಳೂರಿನಲ್ಲಿರ್ತಕ್ಕಂತಹ ನಗರಪೇಟೆಯಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ. ಇದು 13th centuryಗೆ ಸೇರಿದಂತಹ ಒಂದು ದೇವಸ್ಥಾನ. ಈ ಅಂದ್ರೆ ಇದಕ್ಕೆ ಮುಂಚೆ ಮಡಿವಾಳ ಸೋಮೇಶ್ವರ ದೇವಸ್ಥಾನ ಬಂದು 1247, ಅಂದ್ರೆ ಇದು 1247 AD ಬಂದು 13th century ಅಲ್ಲ.
ಇದು ಬಂದು 12th ಸೆಂಚುರಿಗೆ ಸೇರಿದಂಥ ಒಂದು ದೇವಸ್ಥಾನ. ನಂತರ ಸೋಮೇಶ್ವರ ದೇವಸ್ಥಾನ ಮಾರತ್ತಳ್ಳಿಲಿ ಒಂದು ದೇವಸ್ಥಾನ ಇದೆ. ಸೋಮೇಶ್ವರ ದೇವಸ್ಥಾನ ಮಾರತ್ತಳ್ಳಿಲೂ ಒಂದು ಸೋಮೇಶ್ವರ ದೇವಸ್ಥಾನ, ಹಳಸೂರಿನಲ್ಲಿ ಒಂದು ಸೋಮೇಶ್ವರ ದೇವಸ್ಥಾನ, ಮತ್ತೆ ಮಡಿವಾಳದಲ್ಲೂ ಒಂದು ಸೋಮೇಶ್ವರ ದೇವಸ್ಥಾನವನ್ನು ಕಟ್ಟಿದ್ದಾರೆ ನೋಡಿ. ಅಂದ್ರೆ ಈ ಮಾರತ್ತಳ್ಳಿಲಿ ಇರ್ತಕ್ಕಂಥ ಸೋಮೇಶ್ವರ ದೇವಸ್ಥಾನ 16th ಸೆಂಚುರಿ ಅಂದ್ರೆ 1508 AD ಈ ಒಂದು ವರ್ಷದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ಒಂದು ಕಾಲಘಟ್ಟಕ್ಕೆ ಸೇರಿದಂಥ ದೇವಸ್ಥಾನ ಅಂತ ಹೇಳ್ತಾರೆ. ನೆಕ್ಸ್ಟ್ ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನ, ಇದು ಒಂದು ತಿಂಡ್ಲು ಅನ್ನೋ ಒಂದು ಊರಿನಲ್ಲಿದೆ. ಗೊತ್ತಿಲ್ಲ, ಇದು ಬೆಂಗಳೂರಿನ ಹೊರವಲಯದಲ್ಲಿರ್ತಕ್ಕಂಥ ಊರುಗಳು ಅಂತ ನಾನು ಗೆಸ್ ಮಾಡ್ತೀನಿ. ಸೊ ನಾನು ಕೂಡ ಈ ಊರಿನ ಹೆಸರುಗಳನ್ನು ನಾನು ಕೇಳಲಿಲ್ಲ. ನಾನು ವಿಸಿಟ್ ಮಾಡಿದ್ದು ಒಂದೇ ದೇವಸ್ಥಾನ, ಅದು ಹಲಸೂರಿನಲ್ಲಿರ್ತಕ್ಕಂಥ ಸೋಮೇಶ್ವರ ದೇವಸ್ಥಾನ, ಅತ್ಯದ್ಭುತವಾದಂಥ ದೇವಸ್ಥಾನ. ಸೊ ಹೀಗೆ 10 ದೇವಸ್ಥಾನ, ಒಂದು ಡೊಮ್ಲೂರು ಚೊಕ್ಕನಾಥ ಸ್ವಾಮಿ ದೇವಸ್ಥಾನ, ಹಲಸೂರು ಸೋಮೇಶ್ವರ ದೇವಸ್ಥಾನ, ಕೆಂಗೇರಿ ಈಶ್ವರ ಟೆಂಪಲ್, ಕೊಂಡ್ರಹಳ್ಳಿ ಧರ್ಮೇಶ್ವರ ದೇವಸ್ಥಾನ, ಮದ್ದೂರಮ್ಮ ಹುಸ್ಕೂರು ದೇವಸ್ಥಾನ, ಮಡಿವಾಳದಲ್ಲಿರ್ತಕ್ಕಂಥ ಸೋಮೇಶ್ವರ ದೇವಸ್ಥಾನ, ಕಾಳಿಕಾಂಬ ನಗರಪೇಟೆಯಲ್ಲಿರ್ತಕ್ಕಂತಹ ಕಾಳಿಕಾಂಬ ಕಾಮತೇಶ್ವರ ದೇವಸ್ಥಾನ, ಸೋಮೇಶ್ವರ ದೇವಸ್ಥಾನ ಮಾರತಳ್ಳಿಲಿರ್ತಕ್ಕಂತಹ ಸೋಮೇಶ್ವರ ದೇವಸ್ಥಾನ, ಮತ್ತೆ ತಿಂಡ್ಲು ಅನ್ನೋ ಒಂದು ಊರಿನಲ್ಲಿರ್ತಕ್ಕಂತಹ ವೀರಭದ್ರ ಸ್ವಾಮಿ ದೇವಸ್ಥಾನ. ಸೊ ಇಷ್ಟು ಒಂದು 10 ದೇವಸ್ಥಾನಗಳು ಚೋಳರ ಕಾಲಘಟ್ಟಕ್ಕೆ ಸೇರಿದ್ದು. ಸೊ ಚೋಳರ ಕಾಲಘಟ್ಟದಲ್ಲಿ ನಿರ್ಮಾಣವಾದಂತಹ ಒಂದು ದೇವಸ್ಥಾನ. ತದನಂತರದಲ್ಲಿ ಬಂದಂತಹ ರಾಜಮನೆತನಗಳು, ರಾಜರುಗಳು ಇದನ್ನ ರೆನೋವೇಟ್ ಮಾಡುವಂತದ್ದಾಗಿರ್ಬೋದು, ಮೇಂಟೈನ್ ಮಾಡುವಂತದ್ದಾಗಿರ್ಬೋದು, ರಕ್ಷಣೆ ಮಾಡುವಂತದ್ದಾಗಿರ್ಬೋದು ಮಾಡಿದ್ದಾರೆ. ಎಸ್ಪೆಷಲಿ ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದಂತಹ ಒಂದು ವಿಷಯವನ್ನ ಹೇಳಲೇಬೇಕು. ನಾನು ವಿಸಿಟ್ ಮಾಡಿದಂತಹ ಹಲಸೂರು ಒಂದು ಸೋಮೇಶ್ವರ ದೇವಸ್ಥಾನ ಏನಿದೆ, ಆ ಹಲಸೂರು ಸೋಮೇಶ್ವರ ದೇವಸ್ಥಾನಕ್ಕೆ ನೀವು ವಿಸಿಟ್ ಮಾಡಿದಾಗ ಒಂದು ವಿಷಯವನ್ನ ಮರಿಬೇಡಿ, ಆ ದೇವಸ್ಥಾನದ ರಾಜಗೋಪುರ, ಇವತ್ತಿರ್ತಕ್ಕಂಥ ರಾಜಗೋಪುರವನ್ನ ನಿರ್ಮಾಣ ಮಾಡಿದ್ದು ನಮ್ಮ ಕನ್ನಡಿಗರ ಹೆಮ್ಮೆ ಕೆಂಪೇಗೌಡರು. ಎಸ್, ಬೆಂಗಳೂರನ್ನ ಕಟ್ಟಿದ್ದು ಕೆಂಪೇಗೌಡರು ಅಂತ ನಮ್ಮೆಲ್ಲರಿಗೂ ಗೊತ್ತು. ಸೊ ಆ ಕೆಂಪೇಗೌಡರು ಅಂದ್ರೆ ತದನಂತರದಲ್ಲಿ ನಮ್ಮ ಚೋಳರು ನಿರ್ಮಾಣ ಮಾಡಿ ತದನಂತರದಲ್ಲಿ ಕಾಲಕ್ರಮೇಣ ಕೆಂಪೇಗೌಡರು ಇಲ್ಲಿ ಏನ್ ರೂಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಕೆಂಪೇಗೌಡರು ಒಂದು 15ನೇ ಶತಮಾನದಲ್ಲಿ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಸೊ ಆ ಒಂದು ಟೈಮ್ ಪೀರಿಯಡ್ ನಲ್ಲಿ ಅವರು ರೂಲ್ ಮಾಡಬೇಕಾದ್ರೆ ಈ ಒಂದು ಹಲಸೂರು ಸೋಮೇಶ್ವರ ದೇವಸ್ಥಾನದ ರಾಜಗೋಪುರವನ್ನ ಅವರು ನಿರ್ಮಾಣ ಮಾಡ್ತಾರೆ. ಮತ್ತೆ ಹಲವಾರು ಗೋಡೆಗಳನ್ನ ಅಲ್ಲಿ ಸುತ್ತಮುತ್ತ ಒಂದು ಹಲವಾರು ಗೋಡೆಗಳನ್ನ ನಿರ್ಮಾಣ ಮಾಡುವಂಥದ್ದು. ಸೊ ಅಂದ್ರೆ ಅದನ್ನ ಮೇಂಟೈನ್ ಮಾಡುವಂಥದ್ದು, ರಕ್ಷಣೆ ಮಾಡುವಂಥದ್ದು ಮಾಡಿದರೆ. ತದನಂತರದಲ್ಲಿ ಬಂದಿರತಕ್ಕಂತಹ ರಾಜರು ಮತ್ತೆ ರಾಜಮನೆತನಗಳು. ಸೊ ಇಷ್ಟು ಅಂದ್ರೆ ನೋಡಿ, ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಅಂತ ಬಂದ್ರೆ ಅಂದ್ರೆ ಆಗಿನ ಒಂದು ಕಾಲಘಟ್ಟದಲ್ಲಿ ಚೋಳರು ಯಾಕೆ ತುಂಬಾ ಸ್ಪೆಷಲ್, ಇವತ್ತು ಕೂಡ ಟಾಕ್ ಆಫ್ ದಿ ಟೌನ್ ಅಲ್ಲಿ ಇದ್ದಾರೆ. ಯಾಕಂದ್ರೆ ಅವರು ಕಡಲ್ ಕಡಂದು ಪೋಯ್ ಆಚೆ ಸೈದ ಮನ್ನರ್ಗಳಂತ ತಮಿಳಲ್ಲಿ ಹೇಳ್ತಾರೆ. ಅಂದ್ರೆ ಕಡಲನ್ನ ದಾಟಿ ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಿಸಿ ಆಳ್ವಿಕೆ ನಡೆಸಿರ್ತಕ್ಕಂತಹ ಒಂದು ಸಾಮ್ರಾಜ್ಯ. ಎಸ್, ಯಾಕಂದ್ರೆ ಅವರು ಕಡಲನ್ನ ದಾಟಿ ಎಲ್ಲೇ ಹೋದ್ರು ಕೂಡ ಅವರ ವಿಶೇಷತೆನೇ ಎಲ್ಲ ಬಹಳ ಮುಖ್ಯವಾದಂತಹ ವಿಷಯಗಳನ್ನೆಲ್ಲ ಕೂಡ ಅವರು ಡಾಕ್ಯುಮೆಂಟ್ ಮಾಡ್ತಾ ಇದ್ರು. ಉದಾಹರಣೆಗೆ ಒಂದು ದೇವಾಲಯವನ್ನ ಕಟ್ಟಿದ್ರೆ ಆ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಗೋಡೆಗಳ ಮೇಲೆ ಶಾಸನಗಳನ್ನ ಬರೆಸುವಂಥದ್ದು. ಅಂದ್ರೆ ಆ ದೇವಸ್ಥಾನವನ್ನ ಯಾರು ಕಟ್ಟಿದ್ದು, ಯಾವ ಕಾಲಘಟ್ಟದಲ್ಲಿ ನಿರ್ಮಾಣವಾಯಿತು, ಅಂದ್ರೆ ಯಾರೆಲ್ಲ ಎಷ್ಟು ದಾನವನ್ನ ಕೊಟ್ಟಿದ್ದಾರೆ, ಯಾರೆಲ್ಲ ಅಲ್ಲಿ ಬೆವರು ಸುರಿಸಿ ಅಂದ್ರೆ ಯಾರೆಲ್ಲ ಕೆಲಸ ಮಾಡಿದ್ದಾರೆ ಆ ದೇವಸ್ಥಾನಕ್ಕೋಸ್ಕರ, ಪ್ರತಿಯೊಂದು ವಿಷಯವನ್ನು ಕೂಡ ಅಲ್ಲಿ ಡಾಕ್ಯುಮೆಂಟ್ ಮಾಡ್ತಾ ಇದ್ರು ಶಾಸನಗಳ ಮೂಲಕ. ಮತ್ತೆ ಕಾಪರ್ ಪ್ಲೇಟ್ಸ್ ಮೂಲಕ ಅವರು ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ರೀಸೆಂಟ್ ಆಗಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೆದರ್ಲ್ಯಾಂಡ್ಗೆ ವಿಸಿಟ್ ಮಾಡಿರ್ತಾರಲ್ವಾ. ಸೊ ನೆದರ್ಲ್ಯಾಂಡ್ ಅಲ್ಲಿ ಇರ್ತಕ್ಕಂತಹ ಆ ಒಂದು ಲೈಡನ್ ಯೂನಿವರ್ಸಿಟಿಯಲ್ಲಿ ಇರ್ತಕ್ಕಂಥ ಒಂದು ಮ್ಯೂಸಿಯಂ ನಲ್ಲಿ ನಮ್ಮ ರಾಜರಾಜ ಚೋಳ ಅವರ ಕಾಲಘಟ್ಟದಲ್ಲಿ ಅವರು ಒಂದು ಆದೇಶವನ್ನ ಹೊರಡಿಸಿರ್ತಾರೆ. ಅಂದ್ರೆ ನಾಗಪಟ್ಟಿನಂನಲ್ಲಿರ್ತಕ್ಕಂಥ ತಮಿಳುನಾಡಿನ ನಾಗಪಟ್ಟಿನಂನಲ್ಲಿರ್ತಕ್ಕಂತಹ ಒಂದು ಬುದ್ಧ ಧರ್ಮಕ್ಕೆ ಸೇರಿದಂತಹ ಒಂದು ಮಠಕ್ಕೆ ಅಲ್ಲಿನ ಸುತ್ತ ಇರ್ತಕ್ಕಂತಹ ಆನೈಮಂಗಲಂ ಸುತ್ತ ಇರ್ತಕ್ಕಂತಹ ಒಂದು 21 ಗ್ರಾಮಗಳ ಟ್ಯಾಕ್ಸ್ ಬಂದು ಫುಲ್ಲು ಕಂಪ್ಲೀಟ್ ಆಗಿ ಆ ಒಂದು ಮಠಕ್ಕೆನೆ ಸೇರ್ಬೇಕು. ಆ ಒಂದು ಟ್ಯಾಕ್ಸ್ ದುಡ್ಡು ಕಂಪ್ಲೀಟ್ ಆಗಿ ಮಠಕ್ಕೋಸ್ಕರನೇ ಖರ್ಚು ಮಾಡಬಹುದು ಅಂತ ಒಂದು ಆದೇಶವನ್ನ ಹೊರಡಿಸಿರ್ತಾರೆ. ಆ ಆದೇಶವನ್ನ ಅಂದ್ರೆ ಅಫಿಷಿಯಲ್ ಆಗಿ ಒಂದು ಕಾಪರ್ ಪ್ಲೇಟ್ಸ್ ನಲ್ಲಿ ಅವರು ಬರೆದು ಅದನ್ನ ರಿಲೀಸ್ ಮಾಡ್ತಾರೆ. ನಮ್ಮ ರಾಜೇಂದ್ರ ಚೋಳ ಅವರು, ರಾಜರಾಜ ಚೋಳ ಅವರ ಮಗ ರಾಜೇಂದ್ರ ಚೋಳ ಅವರು. ಸೊ ಈ ಒಂದು ವಿಷಯದ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ನೋಡಿ. ಆ ವಿಡಿಯೋದ ಲಿಂಕ್ ಅನ್ನ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಖಂಡಿತ ನೋಡಿ. ಸೊ ಈಗ ಅಂದ್ರೆ ಇದೇ ರೀತಿ ಈ ಚೋಳರ ಕುರಿತು ಅಂದ್ರೆ ಚೋಳರ ಬಗ್ಗೆ ಹೆಚ್ಚು ನಿಮಗೆ ಕುತೂಹಲ ಹುಟ್ಟಬೇಕು ಅಂತಂದ್ರೆ ಖಂಡಿತ ನೀವು ಒಂದು ಕಾದಂಬರಿ ಅಂದ್ರೆ ತಮಿಳಿನಲ್ಲಿ ಬಹಳ ಪ್ರಸಿದ್ಧಿ, ಬಹಳ ಜನಪ್ರಿಯ ಹೊಂದಿರತಕ್ಕಂಥ ಒಂದು ಕಾದಂಬರಿ ನಮ್ಮ ಕಲ್ಕಿ ಕೃಷ್ಣಮೂರ್ತಿ ಅವರು 1949ರಿಂದ
1955 ಈ ಒಂದು ಕಾಲಘಟ್ಟದಲ್ಲಿ ಒಂದು ಕಲ್ಕಿ ಅನ್ನೋ ಒಂದು ಮ್ಯಾಗಝಿನ್ ಮೂಲಕ ವಾರಕ್ಕೆ ಒಂದೊಂದು ಅಧ್ಯಾಯಗಳನ್ನ ಅವರು ರಿಲೀಸ್ ಮಾಡ್ತಾ ಬರ್ತಾರೆ. ಈ ಒಂದು ಕಾದಂಬರಿಯನ್ನ ಅಂದ್ರೆ ಸಾಗರದಂತಹ ಮಹಾ ಕಾದಂಬರಿ ಅಂದ್ರೆ ಅವರು ಒಂದೊಂದು ಅಧ್ಯಾಯವನ್ನ ಒಂದು ವಾರಕ್ಕೆ ಒಂದು ಅಧ್ಯಾಯ ಅಂತ ಕಲ್ಕಿ ಅನ್ನೋ ಒಂದು ಮ್ಯಾಗಝಿನ್ ನಲ್ಲಿ ಅವರು ರಿಲೀಸ್ ಮಾಡ್ತಾ ಹೋಗ್ತಾರೆ. ನಂತರ ಎಲ್ಲ ಅಧ್ಯಾಯಗಳು ಮುಗಿದ ನಂತರ ಆ ಎಲ್ಲಾ ಅಧ್ಯಾಯಗಳನ್ನು ಸೇರಿಸಿ 5 ಭಾಗಗಳಾಗಿ ಅಂದ್ರೆ ಒಂದು ಅಂದಾಜು 2000ಕ್ಕೂ ಹೆಚ್ಚು ಪುಟಗಳಿರ್ತಕ್ಕಂಥ ಒಂದು ಕಾದಂಬರಿ. ಅದು ಬಹಳ ಮಹಾಕಾವ್ಯ ಅಂತಾನೆ ಹೇಳ್ಬೋದು. ಸೊ ಆ ಕಾದಂಬರಿಯನ್ನ ಅವ್ರು ರಿಲೀಸ್ ಮಾಡ್ತಾರೆ, ಬಹಳ ಜನಪ್ರಿಯ ಆಗುತ್ತೆ. ಆ ಕಾದಂಬರಿಯನ್ನ ಬೇಸಾಗಿ ಇಟ್ಕೊಂಡು ಎಷ್ಟೋ ಜನ ನಿರ್ದೇಶಕರುಗಳು ಚಿತ್ರ ಮಾಡಬೇಕು ಅಂತೆಲ್ಲ ಪ್ರಯತ್ನ ಮಾಡ್ತಾರೆ, ಆಗೋದಿಲ್ಲ. ಕಡೆಗೆ ನಮ್ಮ ಮಣಿರತ್ನಂ ಸರ್ ಅವರು ಅದನ್ನ ಪ್ರಯತ್ನ ಮಾಡಿ ಚಿತ್ರವನ್ನ ಮಾಡ್ತಾರೆ. ಆದ್ರೆ ಅವ್ರು ಏನೇ ಸಿನಿಮಾ ಮಾಡಿದ್ರು ಕೂಡ ನೀವು ಪೊನ್ನಿಯಿನ್ ಸೆಲ್ವನ್ ಪುಸ್ತಕವನ್ನ ಓದಿ ಅದನ್ನ ಅನುಭವಿಸಿದಾಗ್ಲೇನೆ ಅದನ್ನ ಕಂಪ್ಲೀಟ್ ಆಗಿ ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಆ ಒಂದು ಉದ್ದೇಶದಿಂದ ಈ ಒಂದು ಅತ್ಯದ್ಭುತವಾದಂತಹ ಕಾದಂಬರಿಯನ್ನ ಕನ್ನಡಿಗರಿಗೂ ಕೂಡ ತಲುಪಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಇದೇ ಯೂಟ್ಯೂಬ್ ಚಾನಲ್ ಅಲ್ಲಿ ಪೊನ್ನಿಯಿನ್ ಸೆಲ್ವನ್ ಕಾದಂಬರಿಯನ್ನ ಎಪಿಸೋಡ್ಗಳ ಮೂಲಕ ಸಿಂಪಲ್ ಆಗಿ ಅಂದ್ರೆ ಲೇಮನ್ ಟರ್ಮ್ಸ್ ನಲ್ಲಿ ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನಿಗೆ ಕತೆ ಹೇಳಿದ್ರೆ ಹೇಗಿರುತ್ತೋ ಹಾಗೆ ನಾನು ಎಪಿಸೋಡ್ಗಳ ಮೂಲಕ ಆ ಒಂದು ಪೊನ್ನಿಯಿನ್ ಸೆಲ್ವನ್ ಕಾದಂಬರಿಯನ್ನ ಎಪಿಸೋಡ್ಗಳ ಮೂಲಕ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರಿ. ಸೊ ಪೊನ್ನಿಯಿನ್ ಸೆಲ್ವನ್ ಕಾದಂಬರಿಯನ್ನ ಇನ್ನು ಯಾರಾದರೂ ನೀವು ಕೇಳೋದಕ್ಕೆ ಶುರು ಮಾಡಿಲ್ಲ ಅಂತಂದ್ರೆ ಪಾಡ್ಕಾಸ್ಟ್ ತರ ಇರುತ್ತೆ. ಸೊ ನೀವು ಸಮಯ ಸಿಕ್ಕಿದಾಗ ಒಂದೊಂದು ಎಪಿಸೋಡ್ ಅನ್ನೇ ನೀವು ಕೇಳೋದಕ್ಕೆ ಶುರು ಮಾಡಿ. ಪೊನ್ನಿಯಿನ್ ಸೆಲ್ವನ್ ಆಲ್ ಎಪಿಸೋಡ್ಸ್ ಪ್ಲೇಲಿಸ್ಟ್ ಲಿಂಕ್ ಅನ್ನ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಲಾಗಿದೆ, ದಯವಿಟ್ಟು ಕೇಳೋದಕ್ಕೆ ಶುರು ಮಾಡಿ ಸ್ನೇಹಿತರೆ. ಕೇಳಿಲ್ಲ ಅಂತಂದ್ರೆ ಕೇಳಿರೋರಿಗೆ ಎಲ್ಲರೂ ಕೂಡ ನನ್ನ ಧನ್ಯವಾದವನ್ನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಇದೇ ರೀತಿ ಚೋಳರು ಅಂತ ಹೇಳಿದ ತಕ್ಷಣನೇ ಅಂದ್ರೆ ಅವರು ಅಂದ್ರೆ ದ ಲಾಂಗೆಸ್ಟ್ ರೂಲ್ಡ್ ಡೈನಸ್ಟಿ ಅಂತ ತಗೊಂಡ್ರೆ ನೀವು ಇಂಡಿಯಾದಲ್ಲೇನೆ ಚೋಳರೇ ಅದರಲ್ಲಿ ಫಸ್ಟ್ ಇರೋದು. ಸೊ ಇದನ್ನೇ ನಾನು ಹೇಳ್ಬೇಕು ಅನ್ಕೊಂಡೆ. ಇದೇ ರೀತಿ ಒಳ್ಳೊಳ್ಳೆ ವಿಷಯಗಳನ್ನ ಮಾತಾಡೋಣ. ಮುಖ್ಯವಾಗಿ ಬಾವಿಲಿರೋ ಕಪ್ಪೆ ಆಗೋದು ಬೇಡ, ವಿಶ್ವ ಮಾನವರಾಗೋಣ. ಅಂದ್ರೆ ಪ್ರೀತಿ, ಮನುಷ್ಯತ್ವ, ಕರುಣೆ ಇವೆಲ್ಲವನ್ನು ಫಾಲೋ ಮಾಡೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇದೇ ರೀತಿ ಒಳ್ಳೊಳ್ಳೆ ವಿಷಯಗಳನ್ನ ಮಾತಾಡೋಣ. ಪಾಸಿಟಿವ್ ಆಗಿ ಕಂಟಿನ್ಯೂಸ್ಲಿ ನಾಲೆಜ್ ಅನ್ನ ಗೈನ್ ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.